ಇಬ್ರು ಮಕ್ಕಳು ಕಣ್ಣು ಮುಂದೆ ಮತ್ತೊಬ್ನನ್ನ ದತ್ತು ತಗೋತಿದ್ದಾರೆ. ಆದ್ರೂ ಸರಿ, ನಿಮಗೇನು ಮಾಡಕ್ಕಾಗ್ತಿಲ್ಲ. ನಮ್ಮ ಅತ್ತೆ ಪವರ್ ಅಂತದ್ದು. ಮನೇಲಿ ಸ್ವಂತ ಮಕ್ಕಳಿಗೆ ಅನ್ಯಾಯ ನಡೀತಿದೆ. ಹೊರಗಡೆಯಿಂದ ಬಂದಿರೋರು ನಾವೇನ್ ಮಾತಾಡಕ್ಕಾಗತ್ತೆ? ಹೌದು ಸಿಸ್ಟರ್, ನೀನ್ ಅಂದಿದ್ದು ಮೇಲ್ನೋಟಕ್ ನಿಜ. ಅಮ್ಮ ಅನ್ನಪೂರ್ಣದೇವಿ, ಇದಕ್ಕೂ ಮುಂಚೆ ನಾನು ದೈವ ಶಕ್ತಿ ಇಂಥ ಮಾತುಗಳನ್ನ ನಂಬ್ದೋಳೆ ಅಲ್ಲ. ಇವಾಗ ನಿನ್ನ ಬೇಡ್ಕೋತಿದ್ದೀನಿ, ಯಾವುದೋ ಒಂದು ರೀತಿನಲ್ಲಿ ನೀನೇ ಈ ಕಾರ್ಯಕ್ರಮನ ನಿಲ್ಲಿಸ್ದೆ ಅಂದ್ರೆ ನಾಳೆಯಿಂದ ನಿನಗೆ ಪೂಜೆ ಮಾಡ್ತೀನಿ ದೇವಿ. ಓಂ ಶಾಂತಿ ಶಾಂತಿ. ಅಮ್ಮ, ಪೂಜೆ ಪೂರ್ತಿ ಆಯ್ತು. ದತ್ತು ಕಾರ್ಯಕ್ರಮ ಮಾತ್ರ ಬಾಕಿ ಇದೆ. ದತ್ತು ತಗೊಳ್ಳೋಕೆ ಮುಂಚೆ ಕೆಲವೊಂದು ಪ್ರಶ್ನೆ ಕೇಳಿ ಪುರೋಹಿತ್ರೆ. ಈ ದತ್ತು ತಗೊಳ್ತಿರೋದು ನಿಮ್ಮ ಇಷ್ಟ ಪ್ರಕಾರನೇ ನಡೀತಿದೆಯಲ್ಲ? ಹೌದು. ಕುಟುಂಬದವರು ವಾರಸ್ದಾರು ಇಷ್ಟಪಟ್ಟೇನೆ ಈ ಕಾರ್ಯಕ್ರಮ ನಡೀತಿದೆಯಲ್ವಾ? ನನ್ನ ಕುಟುಂಬದವ್ರಿಗೆ ನನ್ನ ಮಾತೆ ಶಾಸನ. ಈ ವೇದವತಿ ಮಾತೆ ವೇದ. ನೋಡು ವಿಕಾಸ್, ಹೇಳಿ ಪುರೋಹಿತ್ರೆ. ನೀನು ಮನಸ್ಪೂರ್ವಕವಾಗಿ ದತ್ತುಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಲ್ವಾ? ಅಯ್ಯೋ ಪುರೋಹಿತ್ರೆ, ಇದು ನನ್ನ ಪಾಲಿನ ವರ ಅಂದ್ಕೊಳ್ಳಿ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಲೀಗಲ್ ಪ್ರೊಸೀಡಿಂಗ್ಸ್ ಕೂಡ ಶುರು ಆಗುತ್ತೆ ಪುರೋಹಿತ್ರೆ. ಒಳ್ಳೇದಾಗ್ಲಿ. ನೋಡು ಕಂದ, ಇದನ್ನ ಅವ್ರಿಗೆ ಕೊಡ್ತಾ ನಿಮ್ಮ ಮಗನಾಗಿ ದತ್ತು ಪುತ್ರನಾಗಿ ನಿಮ್ಮ ಮನೆಗೆ ಬರೋದಕ್ಕೆ ನನಗೊಪ್ಪಿಗೆ ಇದೆ ಅಂತ ಹೇಳು. ತಂದೆ ತಾಯಿ ಇಲ್ದಿರೋ ನಾನು, ಈ ವಿಕಾಸ್, ನಿಮ್ಮ ಮಗನಾಗಿ ಬರೋದಕ್ಕೆ, ನಿಮ್ಮನ್ನ ತಂದೆ ತಾಯಿಯಾಗಿ ಒಪ್ಕೊಳ್ಳೋದಕ್ಕೆ ನನ್ನ ಪೂರ್ತಿ ಸಹಮತವನ್ನ ತಿಳಿಸ್ತಿದ್ದೀನಿ. ಪ್ರಸಾದ್ ಅವರೇ, ನೀವು ಅವನಿಗೆ ಕೊಡ್ತಾ ವಿಕಾಸ್ನ ಮಗನಾಗಿ ಸ್ವೀಕರಿಸ್ತಿದ್ದೀನಿ ಅಂತ ಹೇಳಿ ಅವನ ಕೈ ಕೊಡಿ. ವೇದವತಿಯನ್ನು ನಾನು, ಪ್ರಸಾದ್ ರಾವ್ ಅನ್ನೋ ನಾನು, ವಿಕಾಸ್ನ ದತ್ತು. ನಿಲ್ಸಿ. ಈ ದತ್ತು ಕಾರ್ಯಕ್ರಮನ ನಿಲ್ಲಿಸಿ. ನಮಸ್ಕಾರ ಸ್ವಾಮಿ. ಸರಿಯಾದ ಸಮಯದಲ್ಲೇ ಬಂದಿದ್ದೀರಾ? ಹೌದು, ಸರಿಯಾದ ಸಮಯದಲ್ಲೇ ಬಂದಿದ್ದೀನಿ. ಇಲ್ಲ ಅಂದ್ರೆ ದೊಡ್ಡ ಅಪಾಯನೇ ನಡೀತಿತ್ತು. ಅಪಾಯನ? ಏನ್ ಹೇಳ್ತಿದ್ದೀರಾ? ಇಂಥ ಕಾರ್ಯಕ್ರಮ ಮಾಡಕ್ ಮುಂಚೆ ಒಂದು ಮಾತು ನನ್ನ ಹತ್ರ ಕೇಳಬೇಕು ಅಂತ ಅನಿಸ್ತಿಲ್ವಾ? ಜಾತಕನ ಪರಿಶೀಲಿಸೋವರೆಗೂ ಸುಮ್ಮನಿರಕ್ಕಾಗದೆ ನನ್ನನ್ನು ಸಂಪರ್ಕಿಸದೇನೆ ಅವಸರದ ನಿರ್ಧಾರನ ಹೇಗೆ ತಗೊಂಡ್ರಿ? ಈ ಶುಭ ಕಾರ್ಯಕ್ಕೆ ನಿಮ್ಮನ್ನು ಕರೀದೇ ಇರೋದು ನಮ್ಮ ತಪ್ಪೆ. ಅದಕ್ಕೆ ನೀವು ನಮ್ಗೆ ಕ್ಷಮಿಸ್ಬೇಕು. ಎಲ್ಲಾನು ಕೂಡ್ ಬಂದಿದ್ದಕ್ಕೆ ಹೆಜ್ಜೆ ಮುಂದಕ್ಕೆ ಹಾಕ್ತೀವಿ. ಇದು ಶುಭ ಕಾರ್ಯ ಅಲ್ಲ, ಅಶುಭ ಕಾರ್ಯ. ಕಾಲ ಕೂಡಿ ಬಂದಿಲ್ಲ, ಕಚ್ಚೋದಿಕ್ ಬಂದಿದೆ.
ಗುರುಗಳೇ, ನೀವು ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ಟು ಎಲ್ಲರನ್ನೂ ಭಯಪಡಿಸ್ತಿದ್ದೀರಾ. ನೀವೇನೋ ತಪ್ಪು ತಿಳ್ಕೊಂಡಿರೋ ಹಾಗಿದ್ದೀರಾ. ಇದು ಅಶುಭ ಹೇಗಾಗುತ್ತೆ? ಹೌದು ಗುರುಗಳೇ, ದತ್ತು ಸ್ವೀಕಾರ ಅನ್ನೋದು ಒಳ್ಳೆ ಕಾರ್ಯನೇ ಅಲ್ವಾ? ಪ್ರಶಂಸೆ ಮಾಡ್ಬೇಕೇ ಹೊರತು ಯಾಕೆ ಅಡ್ಡಿ ಮಾಡ್ತಿದ್ದೀರಾ? ನಾವು ನಿಮ್ಮ ಹತ್ರ ಬಂದಾಗ ನಿಹಾರಿಕಾನೇ ನಮ್ಮ ಸೊಸೆ ಆಗ್ತಾಳೆ ಅಂದ್ರಿ. ಹೇಗಾಗ್ತಾಳೆ ಅಂತ ತಿಳಿಸದೆ ಸಂದಿಗ್ಧ ಪರಿಸ್ಥಿತಿಲಿರ್ಬೇಕಾದ್ರೆ ವಿಕಾಸ್ ನಮ್ಮ ಹತ್ರ ಬಂದು, ನೀವು ಅಂಕಲ್ ಸೇರಿ ನನ್ನನ್ನ ನಿಮ್ಮ ಮಗನಾಗಿ ದತ್ತು ತಗೊಳ್ಳಿ. ನೀವು ನನ್ನ ದತ್ತು ಪುತ್ರನಾಗಿ ಸ್ವೀಕರಿಸಿದ್ರಿ ಅನ್ಕೊಳ್ಳಿ, ನಾನ್ ನಿಮ್ಗೆ ಮಗ ಆಗ್ತೀನಿ. ಅವಾಗ ನೀವು ನನಗೆ ನಿಹಾರಿಕನ ಕೊಟ್ಟು ಮದ್ವೆ ಮಾಡಿದ್ರಿ ಅನ್ಕೊಳ್ಳಿ, ನಿಹಾರಿಕಾ ನಿಮ್ ಸೊಸೆ ಆಗ್ತಾಳೆ. ವಿಕಾಸ್ ಹೇಳಿದ್ದು ನಮ್ಗೆ ಸರಿ ಅಂತ ಅನ್ನಿಸ್ತು. ಅದಕ್ಕೆ ವಿಕಾಸ್ನ ದತ್ತು ತಗೊಂಡು ನಿಹಾರಿಕಾನ ಸೊಸೆಯಾಗಿ ಮಾಡ್ಕೊಂಡ್ರೆ ನಮಗ್ ಬೇಕಾಗಿರೋ ಜಾತಕ ನಮ್ಮನೇಲೆ ಭದ್ರ ಮಾಡ್ಕೊಂಡಾಗತ್ತೆ ಅಂತ ಇಂತಹ ನಿರ್ಧಾರ ತಗೊಂಡ್ವಿ. ತಪ್ಪು, ನೀನು ಮಾಡ್ತಿರೋದು ತಪ್ಪು. ನಿನ್ನ ನಿರ್ಧಾರನ ಬದಲಾಯಿಸ್ಕೋ ವೇದವತಿ. ಯಾಕೆ ಗುರುಗಳೇ? ನಿನ್ನ ಜಾತಕನ ನೋಡಿದ್ದೀನಿ. ನಿನ್ನ ಜಾತಕದಲ್ಲಿ ಒಂದು ರಹಸ್ಯ ಇದೆ. ಅದನ್ನು ಹೇಳಬೇಕು ಅಂತಾನೆ ತುಂಬಾ ಅವಸರದಲ್ಲಿ ಬಂದಿದ್ದೀನಿ. ನೀವು ಇನ್ನೊಂದು ಹೆಜ್ಜೆ ಕೂಡ ಮುಂದೆ ಇಡಬೇಡಿ. ನೀವು ಹೊರಗಡೆಯಿಂದ ಯಾರನ್ನು ದತ್ತು ತಗೊಂಡು ಸೊಸೆಯನ್ನು ಮಾಡಿಕೊಂಡ್ರೆ ಆಗಲ್ಲ. ನಿಮ್ಮ ರಕ್ತ ಸಂಬಂಧ ಇರೋ ಮಗನ ಜೊತೆನೆ ಸೊಸೆ ಆಗ್ಬೇಕು. ರಾಧಾಕೃಷ್ಣನ್ಗೆ ಶ್ರೀಕರ್ಗೆ ಇಬ್ಬರಿಗೂ ಮದ್ವೆ ಆಗೋಯ್ತಲ್ಲ ಗುರುಗಳೇ, ಇನ್ನು ನಮ್ಮ ರಕ್ತ ಸಂಬಂಧ ಹೇಗಾಗ್ತಾರೆ? ಒಂದ್ ವೇಳೆ ಶ್ರೀಕರ್ ಜೊತೆ ಎರಡನೇ ಮದುವೆ ಆಗುತ್ತೇನೋ? ಬಾಯಿ ಮುಚ್ಚು ಪೃಥ್ವಿರಾಜು. ವೇದವತಿ ಜಾತಕದಲ್ಲಿ ಏನಿದೆ ಹೇಳಿ ಗುರುಗಳೇ? ಹರ ಹರ ಮಹಾದೇವ ಶಂಭೋ ಶಂಕರ. ನೀನು ಜನ್ಮ ಕೊಟ್ಟಿರೋದು 3 ಸಂತಾನಕ್ಕಲ್ಲ, 4 ಜನರಿಗೆ ಅಂತ ನಿನ್ನ ಜಾತಕ ಹೇಳ್ತಾ ಇದೆ ವೇದವತಿ. ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೀನಿ. ಶಿವನ ಸನ್ನಿಧಿಯಲ್ಲಿ ಪರಿಶೀಲಿಸಿದ್ದೀನಿ. ನಿನ್ನ ದೊಡ್ಡ ಮಗನಿಗೂ ಚಿಕ್ಕ ಮಗನಿಗೂ ಮಧ್ಯದಲ್ಲಿ ಮತ್ತೊಂದು ಸಂತಾನ ಇದೆ ಅಂತ ಗೊತ್ತಾಯಿತು. ಶಾಸ್ತ್ರ ಸುಳ್ಳು ಹೇಳೋದಿಲ್ಲ, ಜಾತಕ ಸುಳ್ಳು ಹೇಳೋದಿಲ್ಲ. ನಾನು ಹೇಳಿದ್ದು ನಿಜಾನಾ ಅಲ್ವಾ? ನಮ್ಮಿಬ್ರು ಮಧ್ಯೆ ಮತ್ತೊಂದು ಸಂತಾನ ಇರೋದು ಅಂದ್ರೇನು? ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ಗುರುಗಳು ಹೇಳಿದ್ದು ನಿಜಾನೇ. ಆದ್ರೆ ಗುರುಗಳೇ, ಆ ಮಗು ಹೆರಿಗೆ ಟೈಮಲ್ಲಿ ಸತ್ತೋದ್ನಲ್ಲ? ಆ ಮಗು ಸತ್ತೋಗಿಲ್ಲ, ಬದುಕೇ ಇದೆ.
ನಿಮ್ಮ ಎರಡನೆಯ ಸಂತಾನ ಸತ್ತೋಗಿಲ್ಲ. ಅವನ ಆಯಸ್ಸು ಮುಗ್ದಿಲ್ಲ. ಚಿರಂಜೀವಿಯಾಗೇ ಇದ್ದಾನೆ. ಇಲ್ಲ ಗುರುಗಳೇ, ಆವತ್ತೇ ಆ ಮಗು ನನ್ನ ಗರ್ಭದಿಂದ ಹೊರಗೆ ಬಂದು ಭೂಗರ್ಭದಲ್ಲಿ ಸೇರಿ ಹೋಯ್ತು. ಇಲ್ಲ ಅಂತ ಹೇಳ್ತಾ ಇದೀನಲ್ವಾ? ಆ ಮಗು ಭೂಗರ್ಭಕ್ಕೆ ಸೇರಿಲ್ಲ. ಈ ನೆಲದ ಮೇಲೆ ಓಡಾಡ್ತಾ ಇದ್ದಾನೆ. ಪಂಚಭೂತಗಳ ಸಾಕ್ಷಿಯಾಗಿ ಇದು ನಿಜ. ಶಿವನ ಆಜ್ಞೆ ಇಲ್ಲದೆ ಹೇಗ್ ಸಾಯ್ತಾನೆ? ನಮ್ಗೆ ಯಾವುದು ಅರ್ಥ ಆಗ್ತಾ ಇಲ್ಲ ಗುರುಗಳೇ. ಅವನಿಗಿನ್ನೂ ಮದುವೆ ಆಗಿರಬಾರ್ದು. ಆ ವ್ಯಕ್ತಿನೇ ಬಂದು ನೀನು ಕೇಳ್ಕೊಳ್ಳೋ ಜಾತಕ ಇರೋ ಈ ನಿಹಾರಿಕನ ಮದುವೆ ಮಾಡ್ಕೋತಾನೆ. ಆಗಲೇ ನಿಹಾರಿಕಾ ಸೊಸೆ ಆಗ್ತಾಳೆ. ಈ ವಿಕಾಸ್ ಮಾಡ್ಕೊಂಡ್ರೆ ಆಗಲ್ಲ. ದತ್ತು ಕಾರ್ಯಕ್ರಮನ ನಿಲ್ಲಿಸ್ಬಿಡಿ. ಮೊದಲು ನಿಮ್ಮ ಎರಡನೇ ಸಂತಾನ ಎಲ್ಲಿದ್ಯೋ ಹೋಗಿ ಹುಡುಕಿ. ನನ್ನ ಮಾತು ಸತ್ಯ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಶಂಭೋ ಶಂಕರ, ಹರ ಹರ ಮಹಾದೇವ, ಶಂಭೋ ಶಂಕರ. ಗುರುಗಳು ಹೇಳಿದ್ದು ನಿಜನಾ? ಹಾಗಾದ್ರೆ ನನ್ನ ಮಗ ಎಲ್ಲಿದ್ದಾನೆ, ಹೇಗಿದ್ದಾನೆ? ಬ್ಯಾಡ್ ತಗೊಂಡು ಸರೋಜಾ, ಏನ್ರಿ? ಬ್ಯಾಂಕಿಗೆ ಕಟ್ಟಬೇಕು ಅಂತ 5,000 ದುಡ್ಡಿಟ್ಟಿದ್ದೆ. ಆ ದುಡ್ಡು ಕಾಣಿಸ್ತಿಲ್ಲ. ನೀನೇನಾದ್ರೂ ತಗೊಂಡ್ಯಾ? ಅಷ್ಟು ದುಡ್ಡು ನಿಮ್ಮನ್ ಕೇಳ್ದೆ ನಾನ್ ಯಾಕೆ ತಗೋತೀನಿ? ಅತ್ತೆ, ನೀವೇನಾದ್ರೂ ತಗೊಂಡ್ರಾ? ಯಾವತ್ತಾದ್ರೂ ನಿನ್ ದುಡ್ಡನ್ನ ₹1 ತಗೊಂಡಿದ್ದೀನಾ? ಛೇ, ಅಮ್ಮ ಊಟ ಬಡಿಸು, ಹೊಟ್ಟೆ ಹಸಿದಿದೆ. ದುಡ್ಡು ಯಾರು ತಗೊಂಡ್ರೋ ನನಗ್ ಗೊತ್ತಾಯ್ತು. ಏಯ್, ನಿಮ್ಮ ಅಪ್ಪನ ಜೇಬಿಂದ 5,000 ತಗೊಂಡಿದ್ ನೀನೇ ಅಲ್ವೇನೋ? ಈಗಷ್ಟೇ ಒಬ್ಬ ನನ್ನ ಕಾಲರ್ ಹಿಡ್ಕೊಂಡಿದ್ದಕ್ಕೆ ಅವನ್ ತಲೆ ಹೊಡೆದಾಕ್ ಬಂದಿದ್ದೀನಿ. ಕಾಲರ್ ಮೇಲಿಂದ ಕೈ ತೆಗಿ ನೀನು. ಎತ್ತೋ. ದುಡ್ಡು ತಗೊಂಡ್ಯಾ ಇಲ್ವೋ? ಹಿಡ್ದಿದ್ರ ನಿಂಗೆ. ಏಯ್, ಚಿಕ್ಕನ್ ನಿನ್ನ ಸಾಕಿದಾಳಲ್ವಾ? ಒಂದೇ ಸಲ ಅವಳನ್ನ ಕಳಿಸ್ಬಿಡು. ಮತ್ ಯಾಕೆ ಕೋಪ ಬರ್ಸಾಳಿ ಇವಳು? ದುಡ್ಡು ತಗೊಂಡಿದ್ಯೋ ಇಲ್ವೋ ಅದನ್ನ ಹೇಳು. ತಗೊಂಡೆ. ಯಾಕೋ ತಗೊಂಡೆ? ಇಸ್ಪೀಟ್ ಆಟದಲ್ಲಿ ಗೆಲ್ತೀನಿ ಅನ್ಕೊಂಡೆ, ಸೋತೋದೆ. ಇವಾಗ ಏನ್ ಮಾಡು ಅಂತ್ಯಾ? ಏನ್ ಮಗ ಅಂತ ಹುಟ್ಟಿದ್ಯೋ? ಊರೂರು ತಿರುಗೋದು, ಜಗಳ ಆಡೋದು, ಇದೇನಾ ನಿನ್ನ ಬದುಕು? ನೀನ್ ಸಂಪಾದನೆ ಅಂತೂ ಮಾಡಿಕೊಡಲ್ಲ, ನಾನ್ ಮಾಡಿದ ಸಂಪಾದನೆನೂ ನಾಶ ಮಾಡ್ತೀಯಲ್ಲೋ. ನೀನ್ ಬದ್ಲಾಗೋದೇ ಇಲ್ವೇನೋ? ಬದ್ಲಾಗ್ಬೇಕು ಅನ್ಕೊಂಡೆ ಸರೋಜಾ. ಕೋಟ್ಯಾಧಿಪತಿಯಾಗಿ ಬದ್ಲಾಗ್ಬೇಕು ಅನ್ಕೊಂಡೆ. ಬೆಲೆ ಬಾಳೋ ಕಾರಲ್ಲಿ ತಿರ್ಗ್ಬೇಕು ಅನ್ಕೊಂಡೆ. ಆದ್ರೆ ನಾನು ಬದುಕಿದ್ಯಲ್ಲ, ಅದೇ ನನಗೆ ಇಷ್ಟ ಆಗ್ತಿಲ್ಲ. ಏನ್ ಮಾಡು ಅಂತ್ಯಾ? ಅಷ್ಟಕ್ಕೂ ಇದೆಲ್ಲ ನಿಮ್ಮಿಂದಾನೆ. ನಾವೇನ್ ಮಾಡಿದ್ದೀವೋ? ನಿಮಗೇನು ಮಾಡಕ್ಕಾಗ್ಲಿಲ್ವಲ್ಲ, ಅದೇ ಅಲ್ವಾ ನನ್ನ ನೋವು. ನಿಮ್ಮಿಬ್ರಿಂದಾನೆ ನನಗಿಷ್ಟೊಂದು ಕಷ್ಟ. ಅದೇ ನೀವು ಚೆನ್ನಾಗಿ ಸಂಪಾದನೆ ಮಾಡಿದಿದ್ರೆ ನನ್ನ ಪರಿಸ್ಥಿತಿ ಹೀಗಿರ್ತಿತ್ತಾ? ಇರೋದ್ರಲ್ಲೇ ತೃಪ್ತಿ ಪಡ್ಬೇಕು ಕಣೋ. ಅದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ. ನೀನ್ ಈ ಹಳೆ ಕಿತ್ತೋಗಿರೋ ಗಾದೆಗಳನ್ನೆಲ್ಲ ನನ್ ಮುಂದೆ ಹೇಳಕ್ ಹೋಗ್ಬೇಡ. ನಾನು ಯಾವ್ದಾದ್ರು ಕೋಟ್ಯಾಧಿಪತಿ ಮನೇಲಿ ಹುಟ್ಟಿದಿದ್ರೆ ನನ್ನ ಲೈಫ್ ಸ್ಟೈಲ್ ಬೇರೆ ಲೆವೆಲ್ ಅಲ್ಲೇ ಇರ್ತಿತ್ತು. ಈ ಮನೇಲಿ ಹುಟ್ಟಿದೀನಿ,
ಎಷ್ಟು ದರಿದ್ರಾಗಿ ಮಾತಾಡ್ತಾನೆ ನೋಡಿ. ಅಷ್ಟಕ್ಕೆ ಇವ್ನು ನನ್ನ ಮಗನೇ ಅಂತ ನನಗ್ಯಾಕೋ ಅನುಮಾನ ಬರ್ತಾ ಇದೆ. ನೀನು ಜನ್ಮ ಕೊಟ್ಟಿರೋದು 3 ಸಂತಾನಕ್ಕಲ್ಲ, 4 ಜನರಿಗೆ ಅಂತ ನಿನ್ನ ಜಾತಕ ಹೇಳ್ತಾ ಇದೆ ವೇದವತಿ. ನಿನ್ನ ದೊಡ್ಡ ಮಗನಿಗೂ ಚಿಕ್ಕ ಮಗನಿಗೂ ಮಧ್ಯದಲ್ಲಿ ಮತ್ತೊಂದು ಸಂತಾನ ಇದೆ ಅಂತ ಗೊತ್ತಾಯಿತು. ಆ ಮಗು ಸತ್ತೋಗಿಲ್ಲ, ಬದುಕೇ ಇದೆ. ನಿಮ್ಮ 2ನೇ ಸಂತಾನ ಸತ್ತೋಗಿಲ್ಲ, ಅವನ ಆಯಸ್ಸು ಮುಗ್ದಿಲ್ಲ, ಚಿರಂಜೀವಿಯಾಗೇ ಇದ್ದಾನೆ. ನೆನೆಸ್ಕೊಂಡ್ರೆ ಮೈಯೆಲ್ಲ ನಡುಗ್ದಾಗ ಅನ್ನಿಸ್ತಾ ಇದೆ ಅಮ್ಮ. ನಂಬೋದಕ್ಕೆ ಅಲ್ಲ, ಕೇಳೋದಕ್ಕೆ ಕೂಡ ಆಶ್ಚರ್ಯವಾಗಿದೆ. ಇಲ್ಲಿವರೆಗೂ ನಾನು ಮತ್ತೆ 2 ತಮ್ಮಂದ್ರೆ ಇದೀವಿ ಅನ್ಕೊಂಡಿದ್ದೆ. ಈಗ ಇನ್ನೊಬ್ಬ ಇದ್ದಾನೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಅಮ್ಮ, ಇಷ್ಟು ಕಾಲ ಈ ನಿಜಾನ ನಮ್ಮ ಹತ್ರ ಯಾಕೆ ಮುಚ್ಚಿಟ್ರಿ? ಇದು ನನಗೆ ಸಂಬಂಧ ಇಲ್ದಿರೋ ವಿಷಯ ಅಂತ ಈ ಸಮಯದಲ್ಲಿ ಹೇಳಬೇಡಿ. ಒಬ್ಬ ಮಗನಾಗಿ ತಿಳ್ಕೊಳ್ಳೋ ಜವಾಬ್ದಾರಿ ನನಗಿದೆ. ಹೇಳಬೇಕಾಗಿರೋ ಧರ್ಮ ನಿಮ್ಗಿದೆ. ಇದು ಚಿಕ್ಕ ವಿಷಯ ಅಲ್ಲ ಅತ್ತೆ, ಏನ್ ನಡೆದಿದ್ಯೋ ಹೇಳಿ. ಬಂದಿರೋ ಬಂಧುಗಳಾಗ್ಲಿ ನಾವಾಗ್ಲಿ ನಿಮ್ ಬಗ್ಗೆ ಹೊರಗಡೆ ಉತ್ತರ ಕೊಡ್ಬೇಕು ಅಂದ್ರೆ ನೀವು ಹಳೆ ವಿಷಯದ ಬಗ್ಗೆ ಹೇಳ್ಬೇಕು ವೇದವತಿ ಅವರೇ. ಹೊರಗಡೆಯವ್ರ ವಿಷಯ ಒಂದ್ ಕಡೆ ಇಟ್ರೆ ನನ್ನ ಕುಟುಂಬಕ್ಕೆ ನಾನ್ ನಡೆದಿದ್ದು ಹೇಳಲೇಬೇಕು. ನಿಮ್ಮೆಲ್ಲರ ಹತ್ರ ನಾನ್ ಬಚ್ಚಿಟ್ಟಿದ್ದು ಈ ಒಂದು ವಿಷಯನೇ. ಒಳ್ಳೆ ವಿಷಯ ಆದ್ರೆ ಹೇಳ್ಕೋಬಹುದು, ನೋವು ಕೊಡೋ ವಿಷಯನ ಮನ್ಸಲ್ಲೇ ಬಚ್ಚಿಟ್ಕೊಳ್ಳೋದು ನಮ್ಗೆ ಅಭ್ಯಾಸ ಆಗಿ ಹೋಗಿದೆ. ಏನ್ ನಡೀತು ಅಂದ್ರೆ ಮಗುಗ್ ಜನ್ಮ ಕೊಟ್ಟಿದ್ದೀನಿ ಅಂತ ಆ ಮಗುನ ಕಣ್ಣಾರೆ ನೋಡೋಣ ಅಂತ ಕಣ್ಣು ಬಿಟ್ಟೆ. ಏನ್ರಿ ಏನಂದ್ರೆ ನನ್ ಮಗು ಎಲ್ಲಿ? ಯಾಕೆ ಅಳ್ತಿದ್ದೀರಾ ರೀ? ನಮ್ಮ ಮಗು ಈ ಲೋಕಕ್ಕೆ ಬಂದ ಕೆಲವೇ ನಿಮಿಷಗಳಲ್ಲಿ ಈ ಲೋಕನೇ ಬಿಟ್ಟು ಹೊರಟೋದ ವೇದ. ನಮ್ಗೆ ಆನಂದನ ಉಳಿಸ್ದೆ ಕಣ್ಣೀರಲ್ಲಿ ಮುಳುಗ್ಸ್ ಹೋಗ್ಬಿಟ್ಟ ವೇದ. ಅಯ್ಯೋ, ವಿಷಯ ಯಾರಿಗೂ ಹೇಳ್ಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡ್ವಿ. ಅದಕ್ಕೆ ಇಷ್ಟು ದಿನ ಯಾರಿಗೂ ಹೇಳಲಿಲ್ಲ. ನೀವೇನೋ ಮಗು ಸತ್ತೋಯ್ತು ಅಂತಿದ್ದೀರಾ, ಗುರುಗಳೇನೋ ಬದುಕಿದೆ ಅಂತ ಹೇಳ್ತಿದ್ದಾರೆ. ಗುರುಗಳು ಅಷ್ಟು ಖಚಿತವಾಗಿ ಹೇಳ್ತಿದ್ದಾರೆ ಅಂದ್ರೆ ನಂಬಲೇಬೇಕಾಗುತ್ತೆ. ಅದ್ಯಾವುದು ನಿಜ ಆಗಿರೋದಿಲ್ಲ. ಭವಿಷ್ಯನ ಹೇಳೋದಕ್ಕೆ ಅವ್ರೇನಾದ್ರೂ ಕಾಲಜ್ಞಾನ ಗೊತ್ತಿರೋ ವೀರಬ್ರಹ್ಮೇಂದ್ರ ಸ್ವಾಮಿನ ದಿವ್ಯ ದೃಷ್ಟಿಯಿಂದ ಹೇಳೋದಕ್ಕೆ ಹಾಗನ್ಬೇಡ ವಿಕಾಸ್.